ನಮ್ಮಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ GST ಇದೆ. ಇದು ಭಾಳ ಇನ್ಸಲ್ಟಿಂಗ್ ಫಾರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಭಾಳ ನಾಚಿಕೆಗೇಡಿನ ವಿಷಯ. ಮೊನ್ನೆ ನೀವು ನೋಡಿದಿರಿ, MPsಗೆ MLಗೆ ಒಂದೇ ಸಾರಿ ಪೆನ್ಷನ್ ಒಂದು ಮಾತು ಒಗ್ಗಲು ಯಾವ ಪ್ರತಿರೋಧವೂ ಇಲ್ಲದೆ ಒಂದೇ ಕ್ಷಣದಲ್ಲಿ ಆಗೋಯ್ತು. ಅವರಿಗೆ ಕೊಟ್ಟಿದ್ದ ಅವ್ರಿಗೇನು ಇನ್ಫ್ಲೇಷನ್ ನಮಗೆ ಅಂತ ನಮಗೇನಿಲ್ವಾ ಇನ್ಫ್ಲೇಷನ್? ಬ್ಯಾಂಕಿಂಗ್ ಅಂದರೆ ಎಲ್ಲ ಬ್ಯಾಂಕುಗಳು ಒಂದೇ, ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ ಎಲ್ಲ ಬ್ಯಾಂಕುಗಳು ಒಂದೇ ಆಗಿರಬೇಕಾದ್ರೆ ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳು ಎಲ್ಲ ಒಂದೇ ರೀತಿ ಇರಬೇಕು. ಈಗ ಅದಾಗ್ತಾ ಇಲ್ಲ. ಖಾಸಗಿ ಕ್ಷೇತ್ರ ಬೇರೆ, ಸರ್ಕಾರಿ ಕ್ಷೇತ್ರ ಬೇರೆ ಅಂತ ಹೊಸ ಡಿಸ್ಕ್ರಿಮಿನೇಷನ್ ಶುರುವಾಗಿದೆ. ವಿಶೇಷವಾಗಿ ಬ್ಯಾಂಕಿಂಗ್ ಸಮಸ್ಯೆಗಳೇ ಬೇಕಾದಷ್ಟಿದೆ. ಬ್ಯಾಂಕ್ ನೌಕರಿಗಳಿಗೆ ಅನ್ಯಾಯ ಸಾಕಷ್ಟಾಗಿದೆ. ಅದರಲ್ಲಿ ಖಾಸಗಿ ಕ್ಷೇತ್ರದ ಬ್ಯಾಂಕ್ ನೌಕರರಿಗೆ ಅತಿ ಅನ್ಯಾಯ ಆಗ್ತಾ ಇದೆ. ಒಪ್ಕೊಂಡಿರೋ ಸೆಟಲ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ತುಂಬ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಇವತ್ತು ಧರಣ ನಡೀತಾ ಇದೆ. IB has given a circular saying that to private sector banks, ನೀವು ಇಷ್ಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ ಅಂತ. ಕ್ಯಾಟ್ ಆನ್ ದ ವಾಲ್. ಇಫ್ ಯು ವಾಂಟ್ ಯು ಕ್ಯಾನ್ ಪೇ ಎಕ್ಸ್ ಗ್ರೇಷಿಯಾ, ಅದರ್ವೈಸ್ ಯು ಫರ್ಗೆಟ್. ಕೊಡಿ ಅಂದ್ರೇ ಕೊಡೋದಿಲ್ಲ ಬ್ಯಾಂಕ್ಗಳಲ್ಲಿ. ಆ ಥರ ಪರಿಸ್ಥಿತಿಯಲ್ಲಿ ನೀವು ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ ಅಂದ್ರೆ ಯಾರು ಕೊಡ್ತಾರೆ ಸ್ವಾಮಿ? ಬ್ಯಾಂಕ್ ನಿವೃತ್ತರ ಪೆನ್ಷನ್ ಪರಿಷ್ಕರಣೆ, ಬ್ಯಾಂಕ್ ನಿವೃತ್ತರ ಪೆನ್ಷನ್ ಪರಿಷ್ಕರಣೆ ಆಗಲೇಬೇಕು. ಬ್ಯಾಂಕ್ ನಿವೃತ್ತರ ಪೆನ್ಷನ್ ಪರಿಷ್ಕರಣೆ ಆಗಲೇಬೇಕು. ಬ್ಯಾಂಕ್ ನಿವೃತ್ತರಿಗೆ ಕೈಗೆಟುಕುವ ಆರೋಗ್ಯ ವಿಮೆ ಬೇಕು. ಹಿರಿಯ ನಾಗರಿಕ ಅನ್ಯಾಯ ನಿಲ್ಲಿಸಿ. ಹಿರಿಯ ನಾಗರಿಕರಿಗೆ ಅನ್ಯಾಯ ರಾಜೀನಾಮೆ ನೀಡಿದ ನಿವೃತ್ತರಿಗೆ ರಾಜೀನಾಮೆ ನೀಡಿದ ನಿವೃತ್ತರಿಗೆ ರಾಜೀನಾಮೆ ಇಸ್ ಯೂನಿಟಿ. ಬ್ಯಾಂಕ್ ರಿಟೈರೀಸ್ ಯೂನಿಟಿ. ಬ್ಯಾಂಕ್ ರಿಟೈರೀಸ್ ಯೂನಿಟಿ. ಇವತ್ತಿನ ಪ್ರತಿಭಟನೆ ಬ್ಯಾಂಕ್ ನಿವೃತ್ತರಿಗೆ 35 ವರ್ಷದಿಂದ ಪೆನ್ಷನ್ ಅಪ್ಡೇಷನ್ ಆಗಿಲ್ಲ. ಈ ಅಪ್ಡೇಷನ್ ಸೆಂಟ್ರಲ್ ಗೌರ್ಮೆಂಟ್ ರಿಟೈರೀಸಿಗೆ ಆಗ್ತಾಯಿದೆ, ಸ್ಟೇಟ್ ಗೌರ್ಮೆಂಟ್ ರಿಟೈರೀಸಿಗೆ ಆಗ್ತಾಯಿದೆ, ರಿಸರ್ವ್ ಬ್ಯಾಂಕಿನವರಿಗೆ ಆಗಿದೆ. ಬ್ಯಾಂಕ್ ಪೆನ್ಷನರ್ಸಿಗೆ, ಬ್ಯಾಂಕ್ ರಿಟೈರೀಸಿಗೆ ಮಾತ್ರ ಆಗಿಲ್ಲ. ಇದರ ವಿರುದ್ಧವಾಗಿ ನಾವು ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಈಗ ನಡೀತಿರೋ 21ನೇ ಪ್ರತಿಭಟನಾ ಕಾರ್ಯಕ್ರಮ. ಬ್ಯಾಂಕಿನಿಂದ ಬ್ಯಾಂಕಿಗೆ ಒಂದು ಡಿಸ್ಕ್ರಿಮಿನೇಷನ್ ಇದೆ, ತಾರತಮ್ಯ ಇದೆ, ಮಲತಾಯಿ ಧೋರಣೆ ಇದೆ. ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ಈ IB ಅವರು ಮತ್ತು ಬ್ಯಾಂಕ್ ಮ್ಯಾನೇಜ್ಮೆಂಟ್ನವರು ಜಾರಿಗೆ ತರ್ತಾ ಇಲ್ಲ. ಅದನ್ನು ಜಾರಿಗೆ ತರಬೇಕು. ಈ ತಾರತಮ್ಯದ ನೀತಿ ಹೋಗಬೇಕು, ವೈದ್ಯಕೀಯ ಸೌಲಭ್ಯ ಕೊಡಬೇಕು, ಪೆನ್ಷನ್ ಅಪ್ಡೇಷನ್ ಆಗಬೇಕು ಅಂತೇಳಿ ಕೇಳ್ತಾ ಈ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಸುಮಾರು 3,500 ನಿವೃತ್ತರ ಇಲ್ಲಿ ಇದ್ದೇವೆ ಇವತ್ತು. ಈ ನಮ್ಮ ಶಬ್ದ, ನಮ್ಮ ಈ ಅಳಲು, ನಮ್ಮ ಈ ದುಃಖ, ನಮ್ಮ ಪ್ರತಿಭಟನೆ, ನಮ್ಮ ರೋಷ, ನಮ್ಮ ಆವೇಶ ಇದು IB ಅವರಿಗೆ ಕೇಳಲಿ, ಗೌರ್ಮೆಂಟಿಗೆ ಕೇಳಲಿ ಅಂತೇಳಿ ನಾವು ಬಯಸ್ತೇವೆ. My name is SC Jain. I am the national convener of United Forum of Bank Retiree Organization. There are 6 apex level organization of bank retiree. They are affiliate to UFBRO. I am also a General Secretary of All India Bank Retiree Federation, which is the largest retiree organization of banking industry. Our membership is more than 3 lakh, and we have been agitating for updation of pension. It is our core demand, and this is here in Bangalore. This is our 21st agitational program, and today attendance is overwhelming. Earlier we have done Dharna program at 20 centers beginning from September 2024. The core demand is updation of pension. Those who retired 20 years early, they are getting very less pension, which is not sufficient even for meeting medical expenses, their day-to-day needs, and they are in a very difficult, they are in a very tight financial situation. So we are committed to fight, and this agitational program will further escalate. It will go up, and if required, we will sit on the relay hunger strike at Rajghat in Delhi. ನಮ್ಮ ಜನರಲ್ ಸೆಕ್ರೆಟರಿ ಆದಂಥ SC ಜೈನ್ ಅವರು ಹೇಳಿದಾಗೆ 6 ಸಂಘಟನೆಗಳು ಇದ್ದಾವೆ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟ,
ಈಗ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂಥ ಧರಣಾ ಪ್ರತಿಭಟನೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಡೆಲ್ಲಿ ಆಯಿತು, ಜೈಪುರ್ ಆಯಿತು, ಲಕ್ನೋ ಆಯಿತು, ಚೆನ್ನೈ ಆಯಿತು, ಕೇರಳದಲ್ಲಾಯಿತು. ಹೀಗೆ ಮಾಡಿಕೊಂಡು ಇದು 21ನೇ ರಾಷ್ಟ್ರ ಮಟ್ಟದ ಒಂದು ಧರಣಾ ಮತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಭಾಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ 3-3.5 ಸಾವಿರ ಜನ ಸೇರಿದ್ದಾರೆ. ಒಂದು. ಎರಡನೇದು, ಬೆಂಗಳೂರಿನಲ್ಲಿ ಆಗೋಕ್ಕಿಂತ ಮುಂಚೆನೇ ನಾವು 2 ದೊಡ್ಡ ಬೃಹತ್ ಈ ಮತ ಪ್ರದರ್ಶನ ಮತ್ತು ಧರಣಾ ಮಾಡಿದ್ದು. ಒಂದು ಬಿಜಾಪುರ್ನಲ್ಲಿ, ಇನ್ನೊಂದು ಹುಬ್ಬಳ್ಳಿ ಧಾರವಾಡನಲ್ಲಿ. ಅಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ದು ಭಾಳ ಮ್ಯಾಸಿವ್ ಆಗಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಈಗ ನಮಗೆ ನಮ್ಮ ಬೇಡಿಕೆಗಳು ಏನು ಅಂತೇಳಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನಾವು ಬೇಡಿಕೆ ಈಡೇರೋ ತನಕ ನಮ್ಮ ಹೋರಾಟವನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸವೇ ಇದೆ. We have displayed our solidarity, we have shown our unity, and we have exhibited our determination to get justice. I am sure and confident that in the coming days, all the retirees units will unite and achieve our goals. Thank you. Bank Retirees Unity Zindabad, Zindabad! ನಾವೇನು ಪಾಪ ಮಾಡಿದ್ದೀವಿ ಸರ್? ಪಬ್ಲಿಕ್ ಸೆಕ್ಟರ್ ಮಾಡೋ ಕೆಲಸನೂ ಅದೇ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಎಂಪ್ಲಾಯೀಸ್ ಮಾಡೋ ಕೆಲಸನೂ ಅದೇ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸ್ಯಾಲ್ರಿನೂ ಸೇಮ್, ಪ್ರೈವೇಟ್ ಸೆಕ್ಟರ್ ಸ್ಯಾಲ್ರಿನೂ ಸೇಮ್. ಆಗಿದ್ದಾಗ ಯಾವುದಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ? ನಾವೇನು ತಪ್ಪು ಮಾಡಿದ್ವಿ? ವಿ ಟೋಟಲಿ ಹ್ಯಾವ್ ಟು ಕಂಡೆಮ್ ದಿ IBA and the bipartite settlement signed. ಇದಲ್ಲದೆ IBA has given a circular saying that to private sector banks, ನೀವು ಇಷ್ಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ ಅಂತ. ಕ್ಯಾಟ್ ಆನ್ ದ ವಾಲ್. ಇಫ್ ಯು ವಾಂಟ್ ಯು ಕ್ಯಾನ್ ಪೇ ಎಕ್ಸ್ ಗ್ರೇಷಿಯಾ, ಅದರ್ವೈಸ್ ಯು ಫರ್ಗೆಟ್. ಕೊಡಿ ಅಂದ್ರೆ ಕೊಡೋದಿಲ್ಲ ಬ್ಯಾಂಕ್ಗಳಲ್ಲಿ. ಆ ಥರ ಪರಿಸ್ಥಿತಿಯಲ್ಲಿ ನೀವು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ ಅಂದರೆ ಯಾರು ಕೊಡ್ತಾರೆ ಸ್ವಾಮಿ? ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಎರಡನೇ ವಿಷಯ, ಪೆನ್ಷನ್ ಆಪ್ಷನ್ ಟು ರಿಸೈನೀಸ್. 20 ವರ್ಷ ಕೆಲಸ ಮಾಡಿ ಹೋಗಿದ್ದಾರೆ ಪಾಪ, ಅವ್ರಿಗೆ ಪೆನ್ಷನ್ ಇಲ್ಲ. ಏನು ತಪ್ಪು ಮಾಡಿದ್ರು ಸ್ವಾಮಿ ಅವರು? ಯಾವುದೋ ಕಾರಣಾಂತರಗಳಿಂದ ಅವ್ರು ಹೋಗಿರ್ಬೋದು, ರಿಟೈರ್ ಆಗಿರ್ಬೋದು, ಆದರೆ ಅವ್ರಿಗೆ ಪೆನ್ಷನ್ ಯಾಕಿಲ್ಲ ಸ್ವಾಮಿ? ಪೆನ್ಷನ್ ರೆಗ್ಯುಲೇಷನ್ಸ್ ಕ್ಲಿಯರ್ ಆಗಿದೆ, 20 ವರ್ಷ ಸರ್ವಿಸ್ ಮಾಡೇನೆ ಪೆನ್ಷನ್ ಸಿಗುತ್ತೆ ಅಂತ. These people have not got the pension. These are the two major issues dogging the private sector retirees. When other demands are there, pension updation, insurance, all are there, which our other governments have highlighted, but I would only stress on these two which is hurting us. So this demonstration across the country which we are doing has to reach the Parliament and the IB and the UFPU. We have signed the settlement, and I will demand IBA to send a revised circular letter to all the private sector banks asking them to implement the ex gratia payment. If you look at the profits of the bank, private sector banks, we are doing better than the private public sector banks. The share value of private sector banks are more than the share value of public sector banks. Then when this is the case, when you have got more profit, what is stopping you from paying the pension? And especially Kotak Mahindra Bank, profit is higher than the HDFC Bank. The share value of our Kotak Mahindra Bank is also higher than the HDFC Bank. And we are profits, we are showing around 15,000 crores. Can't you share around 200-300 crores for our retirees who have laid the foundation of this bank for you to enable to grow larger and larger and what to stand on the edifice which we have built. Comrades, it's high time we have to demand and ensure that we get the ex gratia payment. We've been from the private sector banks. Already 3 times we met our management for implementation of ex gratia in our bank. But till now nothing has happened. Only the reply we are getting is, we have not said no to your demand. That's all. But we have said, you have not also said yes. So the issue remains there only. My name is Chandrasekhar Mulya. I am retired AGM of Union Bank of India. I came from Mangalore to attend this dharna arranged by the AABRF. United Forum for Bank Retirees Organization has taken up this issue, and we have held demonstrations all over India. This is a massive demonstration. Massive demonstration attended by more than 3,000 bank employees all over in the bank. It is a record gathering, and they are agitated, they are frustrated. Recently, Nirmala Sitharaman has visited
visited Mangalore on account of Mangalore Proprietary Council. There was a meeting, and I in the meeting raised this issue and brought to the notice of the Honorable Finance Minister. She has no answer. She listened to everything regarding updation, premium, insurance premium, then regarding the Singla case pending in the Supreme Court. She listened to everything, but she has not commented anything on the issues. We do not know when it will happen. We are sure that the agitation will continue till the updation is arrived at. I hope all the retirees who have gathered here with the large numbers, I express my gratitude and thanks all of them all over the country, from Karnataka, Mangalore, Kerala and other places. People have come, and other centers also. We are going to have this type of dharnas in major district centers. Thank you very much. Mallikarjunata from Kotak Mahindra Bank, ex-employee of Kotak Mahindra Bank. ಸೊ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನಮಗೆ ಅಪ್ಡೇಷನ್ ಆಫ್ ಪೆನ್ಷನ್ನು 2019ಇಂದ ಆಗಿಲ್ಲ. ಸೊ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಆ ಇಶ್ಯೂ. ಪ್ಲಸ್ ನಮಗೆ ಎಕ್ಸ್ಗ್ರೇಷಿಯಾನು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಎಕ್ಸ್ಗ್ರೇಷಿಯಾ ಕೊಟ್ಟಿಲ್ಲ. ಬೇರೆ ಬ್ಯಾಂಕ್ಗಳೆಲ್ಲ ಕೊಟ್ಟಿದ್ದಾರೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಬರೀ 2 ಬ್ಯಾಂಕ್ ಮಾತ್ರ ಕೊಟ್ಟಿದ್ದಾರೆ, ಮಿಕ್ಕಿದ ಯಾವ ಬ್ಯಾಂಕು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಮ್ಮ ಡಿಮ್ಯಾಂಡ್ ಇದೆ, 2 ಮೇಜರ್ ಡಿಮ್ಯಾಂಡ್ಸ್. ನಮಸ್ಕಾರ, ನನ್ನ ಹೆಸರು ಗೀತಾ ಸುರತ್ಕಲ್ ಅಂತ. ನಾವೆಲ್ಲರೂ ಸಿಂಡಿಕೇಟ್ ಬ್ಯಾಂಕಿನ ರಿಟೈರೀಸ್. ಈಗ ಬಹಳ ದೊಡ್ಡ ಸಮಸ್ಯೆ ನಮಗೆ ಎದುರಾಗಿದೆ. ಬೆಣ್ಣೆ ಹಚ್ಚಿ ಇಲ್ಲಿವರೆಗೆ ಏನಂತ ತಿನ್ನಿಸ್ತಾ ಇದ್ರು, ಅದು ಕೂಡ ಸಿಗದ ರೀತಿ ನಾವು ನಡುದಾರಿಯಲ್ಲಿ ಬಂದು ಬೀಳೋ ಹಾಗಾಗಿದೆ. ಈ ವಯಸ್ಸಿನಲ್ಲಿ ಬೇಡುವ ವಯಸ್ಸಲ್ಲ ಇದು. ನಾವು ಬೇಡಿ ಆಯಿತು, ಸಮಾಧಾನವಾಗಿ ಕೇಳಿ ಆಯಿತು. ಈಗ ಬೇರೆ ದಾರಿ ಕಾಣದೆ ನಾವು ಉಗ್ರ ರೂಪ ತಾಳಿದ್ದೇವೆ. ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಇದೆಯಾ? ನನಗೆ ಸಂಶಯ. ಯಾಕಂದರೆ ನಮ್ಮನ್ನು ಎಕ್ಸ್ಟ್ರೀಮಿಟಿಗೆ ದೂಡಿ ಬಿಟ್ಟಿದ್ದಾರೆ. ನಾವೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತಾರಲ್ಲ, ಒಂದು ಕೊನೆಯ ಬಿಂದು, ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಸಾಮ ದಾನ ಭೇದ ಆದಮೇಲೆ ದಂಡ. ಈಗ ದಂಡ ಒಂದೇ ಉಳಿದಿರೋದು, ಸಮಾಧಾನ ಭೇದ ಎಲ್ಲ ಆಗಿದೆ. ಆದ್ದರಿಂದ ಡೂ ಆರ್ ಡೈ ಅನ್ನುವ ಪರಿಸ್ಥಿತಿ ನಮ್ಮೆದುರಿಗಿದೆ. ಆದರೂ ನಮ್ಮಲ್ಲಿ ಒಂದು ಕೆಚ್ಚಿದೆ. ಯಾಕಂದರೆ ಬ್ಯಾಂಕಿನ ಕೌಂಟರ್ಗಳಲ್ಲಿ ಒದ್ದಾಡಿದ್ದೀವಿ ನಾವೆಲ್ಲ, ಸುಮ್ಮನೆ ಕೂತ್ಕೊಂಡು ಸಂಬಳ ತಿಂದಿಲ್ಲ. ಆದ್ದರಿಂದ ಅದೊಂದು ಕೆಚ್ಚಿದೆ ನಮ್ಮಲ್ಲಿ. ಅಂದರೆ ನಾವಿದನ್ನು ಗೆದ್ದೇ ಗೆಲ್ತೀವಿ ಅಂತ ಆ ಒಂದು ಆಸ್ಪಿರೇಷನ್ನಲ್ಲಿ ಎಲ್ಲ ಬ್ಯಾಂಕ್ ಉದ್ಯೋಗಿಗಳು ಇವತ್ತು ಒಟ್ಟು ಸೇರಿ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಎಂಪ್ಲಾಯೀಸ್ ಅನ್ನುವ ಬ್ಯಾನರ್ನ ಅಡಿಯಲ್ಲಿ ನಾವೆಲ್ಲ ಬ್ಯಾಂಕ್ ರಿಟೈರೀಸ್ ಆರ್ಗನೈಸೇಷನ್ ಅನ್ನುವ ವೇದಿಕೆಯಲ್ಲಿ ನಾವು ಇದನ್ನು ಹೇಳ್ತಾ ಇದ್ದೀವಿ. ಕೊನೆಯ ಗಳಿಯವರೆಗೆ, ಕೊನೆಯ ಉಸಿರಿನವರೆಗೆ ನಾವಿದನ್ನು ಬಿಟ್ಕೊಡಲ್ಲ. ಮಧ್ಯದಲ್ಲಿ ನಾನು ಸಾಯ್ಬೋದು, ಇನ್ನೊಬ್ಬರು ಸಾಯ್ಬೋದು. ಎಷ್ಟೋ ಜನ ಸತ್ತಿದ್ದಾರೆ ಪಾಪ, 10,000 ಪೆನ್ಷನ್ ತೊಗೊಂಡು ಸತ್ತಿದ್ದಾರೆ. ಈಗಲೂ 20,000 ಪೆನ್ಷನ್ ತೊಗೊಂಡು ಬದುಕಲಿಕ್ಕೂ ಆಗದೆ ಸಾಯ್ಲಿಕ್ಕೂ ಆಗದ ಸ್ಥಿತಿಯಲ್ಲಿ ಜನರಿದ್ದಾರೆ. ನೋಡಿ, ನನಗೇನು ತೊಂದರೆ ಇಲ್ಲ, ನಾನು ಒಬ್ಬಳೇ ಇರೋದು. ಆದರೆ ಥಿಂಕ್ ಆಫ್ ದ ಫ್ಯಾಮಿಲೀಸ್, ಮಕ್ಕಳ ಎಜುಕೇಷನ್, ಮೆಡಿಸಿನ್. ನಮ್ಮಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ GST ಇದೆ. ಇದು ಭಾಳ ಇನ್ಸಲ್ಟಿಂಗ್ ಫಾರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಭಾಳ ನಾಚಿಕೆಗೇಡಿನ ವಿಷಯ. ನಾನು ಮಾತಾಡೋದು ಸ್ವಲ್ಪ ಎಕ್ಸೆಸ್ ಅನ್ನಿಸ್ಬೋದು, ಬಟ್ ನನಗೆ ಮೃದುವಾಗಿ ಮಾತಾಡಿ ಅಭ್ಯಾಸ ಇಲ್ಲ. ಇರೋದನ್ನು ನೇರವಾಗಿ ಹೇಳ್ತೇನೆ. ಇದು ನಮ್ಮೆಲ್ಲರ ಧ್ವನಿ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ. ನನ್ನ ಹೆಸರು ಅಜಯ್ ಕುಮಾರ್ ಗುನ್ನಾಳ್ಕರ್ ಅಂಥೇಳಿ. ನಾನು ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ಉಪಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ನಾವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಈ ಧರಣಾ ಕಾರ್ಯಕ್ರಮ ಅಂಥೇಳಿ. ಸುಮಾರು 30 ವರ್ಷಗಳಿಂದ ನಮ್ಮ ಪೆನ್ಷನ್ನಲ್ಲಿ ಯಾವುದೇ ಪರಿಷ್ಕರಣೆ ಆಗಿಲ್ಲ. ಭರಣೆ ಮಾಡಬೇಕಾಗಿತ್ತು ಯಾವಾಗಲೂ ನಮ್ಮ ಕಾಯ್ದೆ ಪ್ರಕಾರ. ಈಗ ಕೆಲವರು ಹೇಳ್ತಾರೆ ಅದರೊಳಗೆ ಇಲ್ಲ, ಪ್ರಾವಿಷನ್ನೇ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಪಾರ್ಲಿಮೆಂಟಿನಲ್ಲಿ ಯಾವಾಗ ಮಾತಾಡಬೇಕಾದ ಜನ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಅದು ಸರಿಯಲ್ಲ. 93ರಲ್ಲಿ ಇರ್ತಕ್ಕಂಥ ಅದರಲ್ಲಿ ಎಲ್ಲ ವೇದಿಕೆಯಲ್ಲಿಯೂ ಅದು ಇದೆ. ಅದನ್ನು ನಾವು ಅವರೇ ಯಾರು ಸಂಧಾನ ಮಾಡಿದ್ದಾರೆ ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ಇಲ್ಲಿ ಏನು ಅಂತಾರೆ ಅಂದರೆ ಆಗೋದಿಲ್ಲ ಇಂತಕ್ಕಂಥ ಮಾತನ್ನು ಅನೇಕ ಜನ ಪಾರ್ಲಿಮೆಂಟ್ ಸದಸ್ಯರು ಅಲ್ಲಿ ಕೇಳಿದಾಗ ಉತ್ತರ ಫಂಡ್ಸ್ ಇಲ್ಲ ಅಂತಕ್ಕಂಥ ರಿವರ್ದಲ್ಲಿ ಮಾತನ್ನು ಅವರು ಕೊಟ್ಟಿದ್ದಾರೆ. ಫಂಡ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರಿಗೇ ಆಗಲಿ ನಿವೃತ್ತ ಪ್ರತಿಯೊಂದು ಅವರಿಗೆ ಪೇ ಕಮಿಷನ್ ಇರಲಿ ಎಂಥದ್ದಾಗಲಿ ಆದಾಗ ನಿವೃತ್ತರಿಗೆ ಸಹ ಆಟೋಮೆಟಿಕ್ಕಾಗಿ ಆ ಪೆನ್ಷನ್ ಹೆಚ್ಚಾಗುತ್ತೆ. ಆದರೆ ಬ್ಯಾಂಕ್ನವರಿಗೆ ಮಾತ್ರ ಇದು ಆಗ್ತಾ ಇಲ್ಲ.
ಮೊನ್ನೆ ನೀವು ನೋಡಿದಿರಿ MPsಗೆ MLಗೆ ಒಂದೇ ಸಾರಿ ಪೆನ್ಷನ್ ಒಂದು ಮಾತು ಒಗ್ಗಲು ಯಾವ ಪ್ರತಿರೋಧವೂ ಇಲ್ಲದೆ ಒಂದೇ ಕ್ಷಣದಲ್ಲಿ ಆಗೋಯ್ತು. ಅವರಿಗೆ ಕೊಟ್ಟಿದ್ದ ಅವ್ರೇನು ಇನ್ಫ್ಲೇಷನ್ ನಮಗೆ ಅಂತ ನಮಗೇನಿಲ್ವಾ ಇನ್ಫ್ಲೇಷನ್ನು ಆ ಥರ ಅವ್ರು ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ವಿಷಯ ಇದೆ, ಪೆನ್ಷನ್ ಫಂಡ್ ನಮ್ಮ ಬ್ಯಾಂಕ್ ರಿಟೈರೀಸ್ನಲ್ಲಿ ಅತ್ಯಂತ ಹೆಚ್ಚಿದೆ. ಹೆಚ್ಚು ಖರ್ಚು ಬ್ಯಾಂಕ್ ಸರ್ಕಾರಕ್ಕೆ ಬೀಳೋದಿಲ್ಲ. ಸುಮಾರು 3,50,000 ಕೋಟಿ ರೂಪಾಯಿ ಪೆನ್ಷನ್ ಫಂಡ್ನಲ್ಲಿ ನಮ್ಮ ಹತ್ರ ಇದೆ. ಅದನ್ನು ಯೂಸ್ ಮಾಡ್ಕೋಬೋದು. ಅದರದ್ದು ಸಾಲದು ಬಂದರೆ ಸದಾಗ ಗೌರ್ಮೆಂಟನ್ನು ತಮ್ಮ ಹಾಕಬೇಕಾಗತ್ತೆ. ಈ ಥರ ಮಾಡಿ ಆ ಥರ ದಯವಿಟ್ಟು ಸಂಘ ಮಾಡಿ ನಮ್ಮ ಕಾಯ್ದು ಯಶಸ್ವಿಗೊಳಿಸ್ತಾರೆ ಅಂತಕೊಂಡು ನಂಬಿಕೆಯಲ್ಲಿಂದ ನಾವು ಇಲ್ಲೇ ಸೇರಿದ್ದೇವೆ. ಭದ್ರರಾಮಮೂರ್ತಿ ಅಂತ ಹೆಸರು. ನಮಗೆ ಇವಾಗ ನಾವು ರಿಟೈರ್ಡೀಸ್ಗೆ ನಮ್ಮ ಬ್ಯಾಂಕ್ ಯಾವಾಗಲೂ ನಂಬರ್ ಬ್ಯಾಂಕ್ ಪ್ರೈವೇಟ್ ಸೆಕ್ಟರಲ್ಲಿ ಇತ್ತು. ಇವಾಗ ಎಕ್ಸಿಬಿಷನ್ ಇದೆಲ್ಲ ಇನ್ನೂ ನಮ್ಗೆ ಸ್ಯಾಂಕ್ಷನ್ ಆಗಲಿಲ್ಲ ಪ್ರೈವೇಟ್ ಸೆಕ್ಟರ್ ಅಂತ ನಾವು ಅದೊಂದು ಬೇಜಾರಿದೆ. ನಮ್ಮ ಬ್ಯಾಂಕ್ ಇವಾಗ ತಿರ್ಗಾ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮನ್ನು ಫೇವರಬಲ್ ಕನ್ಸಿಡರ್ ಮಾಡಿ ತಿರ್ಗಾ ನಮಗೆಲ್ಲ ಕೊಟ್ಟು ತಿರ್ಗಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಲೀಡರ್ ಆಗಿ ಆಗ್ತೀವಿ ಅಂತ ಒಂದು ಹೋಪ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಬ್ಯಾಂಕಿಂಗ್ ಅಂದರೆ ಎಲ್ಲ ಬ್ಯಾಂಕುಗಳು ಒಂದೇ, ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ ಎಲ್ಲ ಬ್ಯಾಂಕುಗಳು ಒಂದೇ ಆಗಿರಬೇಕಾದ್ರೆ ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳು ಎಲ್ಲ ಒಂದೇ ರೀತಿ ಇರಬೇಕು. ಈಗ ಅದಾಗ್ತಾ ಇಲ್ಲ. ಖಾಸಗಿ ಕ್ಷೇತ್ರ ಬೇರೆ, ಸರ್ಕಾರಿ ಕ್ಷೇತ್ರ ಬೇರೆ ಅಂತ ಹೊಸ ಡಿಸ್ಕ್ರಿಮಿನೇಷನ್ ಶುರುವಾಗಿದೆ. ವಿಶೇಷವಾಗಿ ಬ್ಯಾಂಕಿಂಗ್ ಸಮಸ್ಯೆಗಳೇ ಬೇಕಾದಷ್ಟಿದೆ. ಬ್ಯಾಂಕ್ ನೌಕರಿಗಳಿಗೆ ಅನ್ಯಾಯ ಸಾಕಷ್ಟಾಗಿದೆ. ಅದರಲ್ಲಿ ಖಾಸಗಿ ಕ್ಷೇತ್ರದ ಬ್ಯಾಂಕ್ ನೌಕರರಿಗೆ ಅತಿ ಅನ್ಯಾಯ ಆಗ್ತಾ ಇದೆ. ಒಪ್ಕೊಂಡಿರೋ ಸೆಟಲ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ತುಂಬ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಇವತ್ತು ಧರಣಿ ನಡೀತಾ ಇದೆ. ನನ್ನ ಹೆಸರು ರಾಜು ಅಂತೇಳಿ, ರಾಜು ಅಂತೇಳಿ. ನಾನು ಅಖಿಲ ಭಾರತ ಬ್ಯಾಂಕಿನ ವೃತ್ತಿಯಲ್ಲಿ ನಿವೃತ್ತನಾಗಿದ್ದಾಗಲೂ ಕೂಡ ಇವಾಗ ನಿವೃತ್ತನಾಗಿದ್ದೇನೆ. ನನ್ನ ಸಂಘಟನೆಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳೆಲ್ಲರೂ ತುಂಬ ನಿವೃತ್ತರಾಗಿ ಈ ದಿನ ಏನೆಂದರೆ ಕೇವಲ 2,000ದಿಂದ ಇವತ್ತು 30,000 ಪಿಂಚನ್ ತಗೊಳ್ಳೋಂಥ ಜನ ಇದ್ದಾರೆ. ಅದು 2,000 ತಗೊಳ್ತಕ್ಕಂಥ ಜನ ನಾವು ನೋಡಬೇಕಾಗಿದೆ. ಯಾಕೆಂದರೆ 30,000 ತಗೊಳ್ಳೋದು ಹೆಚ್ಚು, ಅವ್ರದ್ದೇನೋ ಒಂದು ಕಮಿಟ್ಮೆಂಟ್ ಇರುತ್ತೆ. 2,000 ತಗೊಳ್ತಾರಲ್ಲ ಅವ್ರು ಕೂಡ ನಾವು ನೋಡಬೇಕು. ಹಾಗಾಗಿ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇಂಡಿಯನ್ ಅಸೋಸಿಯೇಷನ್ ಬ್ಯಾಂಕಿನಲ್ಲಿ ಕೂಡ ಹೇಳಿದ್ದಾರೆ, IBನಲ್ಲಿ ಕೂಡ ಅದು ಗೈಡ್ಲೈನ್ಸ್ ಇದೆ. ನಾನು ದುಡಿಯುವಾಗಲೂ ಕೂಡ ನಾನು ಸತತವಾಗಿ ಆಲ್ ಇಂಡಿಯಾ ಬ್ಯಾಂಕ್ನಲ್ಲಿ ಆಲ್ ಇಂಡಿಯಾ ಸಿಂಡಿಕೇಟ್ ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅವು ಕೂಡ ನಾನು ಸಬ್ ಯೂನಿಯನ್ ಕೂಡ ಮಾಡಿಕೊಂಡು ಯೂನಿಯನ್ ಕೂಡ ನಾನು ಸಾಕಷ್ಟು ಓಡಾಡಿದ್ದೇನೆ. IBನಲ್ಲಿ ಕೂಡ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೇನೆ. IBಯನ್ನು ಕೂಡ ಒಪ್ಕೊಂಡಿದ್ದು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ಆ ದುಃಖ ನಮಗಿನ್ನೂ ಇದೆ. IBನಲ್ಲಿ ಏನು ಮಾಡಿದ್ದಾರೆ, ಏನು ಮೋಸ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಅದೇ ರೀತಿ ಅಟೆಂಡ್ ಅಂದರೆ ಏನು ಅನ್ನೋದು ಇಡೀ ಬ್ಯಾಂಕಿನಲ್ಲಿ ಗೊತ್ತಿರಲಿಲ್ಲ. ಇದನ್ನು ಇಂಡಿಯನ್ ಬ್ಯಾಂಕಿನಲ್ಲಿರ್ತಕ್ಕಂಥ ಅಟೆಂಡರ್ಗಳು ಸೀಪರ್ಸ್ಗಳು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ಆ ದುಃಖ ನಮಗಿದೆ. ಅದನ್ನು ಹೋರಾಟದ ಮಾಡಿ ನಾನು ಯಶಸ್ವಿ ಮಾಡುವಂಥ ಸಮಯದಲ್ಲಿ ನನಗೆ ಸರ್ಕಾರ ಒತ್ತಾಸೆ ಕೊಟ್ಟಿಲ್ಲ. ಆವಾಗ ಪ್ರಧಾನಮಂತ್ರಿ ದೇವೇಗೌಡರು ಇದ್ದರು. ದೇವೇಗೌಡರು ಕೂಡ ನಾನು ಆಶ್ವಾಸನೆ ಕೊಟ್ಟರು, ನಾನು ಮಾಡಿಕೊಡ್ತೀನಿ ಅಂತೇಳಿ. ಲಾಸ್ಟಿಗೆ ಕೈ ಬಿಟ್ಟರು. ಹಾಗಾಗಿ ದಯವಿಟ್ಟು ಈಗಿನ ಇರೋ ಸರ್ಕಾರ ಯಾವುದೇ ಇರ್ಬೋದು, ಯಾವುದೇ ಸರ್ಕಾರ ಇರಲಿ, ನಮಗೆ ಯಾರು ಬೆಂಬಲ ಕೊಟ್ಟು ನಮ್ಮನ್ನು ಸಹಕರಿಸಿ ನಮಗೆ ಬೆಂಬಲ ಕೊಡ್ತಾರೋ ಅವ್ರ ಕಡೆ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಆಲ್ ಇಂಡಿಯಾ ಬ್ಯಾಂಕ್ನ ಎಲ್ಲ ಸದಸ್ಯರು ನಿಮ್ಮ ಒಟ್ಟಿಗೆ ಇರ್ತಾರೆ ಅಂತ ಒಂದು ಮಾತನ್ನು ನಾನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ.